ಎಲ್ಲ ಅಂಗಡಿಲೂ ಸಿಗುತ್ತೆ ಇದು, ಎಲ್ಲ ಮೆಡಿಕಲ್ ಸ್ಟೋರ್. ನನ್ನ ಫ್ರೆಂಡ್ ಸಕ್ಕತ್ತಾಗಿದೆ, ಇದು ಮಾತ್ರ ಫುಲ್ ಪೀಸಿಗೆ 2 ಸಿಗುತ್ತೆ. ನಾವು ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಕಂಪ್ಲೀಟ್ ಸ್ಕಿನ್ ಕೇರ್ ರೂಟೀನ್, ಅಂದರೆ ಮಾರ್ನಿಂಗ್ ಮತ್ತು ರಾತ್ರಿ ಏನೇನು ಹಾಕೋತೀನಿ ನಾನು, ಸೊ ಎಲ್ಲದೂ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವಾಗ ಮಾರ್ನಿಂಗ್ ಆಗಿರೋದ್ರಿಂದ ನಾನು ಸ್ಕಿನ್ ಕೇರ್ ಎಲ್ಲ ಸ್ನಾನ ಮಾಡಿದ್ಮೇಲೆ ಆಬ್ವಿಯಸ್ಲಿ ಎಲ್ಲರೂ ಹಾಕ್ಕೊಳ್ಳೋದು. ಸೊ ಇವಾಗ ತಲೆ ಸ್ನಾನ ಮಾಡಬೇಕಾಗಿತ್ತು. ಇವತ್ತು ಗುರು ಪೌರ್ಣಮಿ ಇರೋದ್ರಿಂದ ತಲೆ ಸ್ನಾನ ಮಾಡಬೇಕಾಯ್ತು. ಸೊ ತಲೆ ಸ್ನಾನ ಎಲ್ಲ ಮಾಡಿ ಸೊ ಸ್ಕಿನ್ ಕೇರ್ ಮಾಡ್ಕೊಳ್ಳುವ ಅಂತ ಸೊ ಮುಂಚೆ ಎಲ್ಲ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ 5 ಸ್ಟೆಪ್ಸು ಆ ಥರ ಎಲ್ಲ ಮಾಡ್ತಾ ಇದ್ದೆ. ಇವಾಗ ಜಸ್ಟ್ ನಾನು 3 ಸ್ಟೆಪಿಗೆ ಬಂದಿದ್ದೀನಿ. ಸೊ ಅದ್ರ ಜೊತೆಗೆ ಇದೊಂದು ಆ್ಯಡ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ರೈಸ್ ವಾಟರ್ ಎಂದು ಅಕ್ಕಿನ ತೊಳಿತಾರಲ್ಲ ಇದರಲ್ಲಿ ತೊಳೆದಿರೋ ಅಂಥ ನೀರು ಒಂದು ವಾರ ಯೂಸ್ ಮಾಡ್ಕೊಳ್ಬೋದು. ಒಂದ್ಸರಿ ತೊಳೆದ್ಬಿಟ್ಟು ನೀವು ಫ್ರಿಜ್ಜಲ್ಲಿ ಈ ಥರ ಹಾಕಿಟ್ರೆ, ಸೊ ಇದನ್ನ ನಾನು ಫಸ್ಟ್ ಸ್ಟೆಪ್ಪಲ್ಲಿ ಫುಲ್ಲು ಮಸಾಜ್ ಮಾಡ್ಕೋತೀನಿ. ಎಷ್ಟು ಹೆಲ್ಪ್ ಮಾಡುತ್ತೆ ಅಂದರೆ ಕಂಪ್ಲೀಟಾಗಿ ಹೈಡ್ರೇಟ್ ಆಗಿರುತ್ತೆ, ಮುಖ ಕಂಪ್ಲೀಟಾಗಿ ಹೈಡ್ರೇಟ್ ಆಗಿರುತ್ತೆ. ಸೊ ನಾನು ಈ ಸ್ಟೆಪ್ನ ನಾನು 2 ಟೈಮ್ ರುಟೀನ್ಗೂ ಆ್ಯಡ್ ಮಾಡ್ಕೊತೀನಿ. ಇನ್ ದ ಸೆನ್ಸ್ ಮಾರ್ನಿಂಗ್ ರುಟೀನ್ ಮತ್ತು ನೈಟ್ ರುಟೀನ್ ಎರಡಕ್ಕೂ ಆ್ಯಡ್ ಮಾಡ್ಕೊತೀನಿ. ಸೊ ಈ ಥರ ಒಂದು 5 ಮಿನಿಟ್ಸ್, ಆಲ್ಮೋಸ್ಟ್ 5 ಮಿನಿಟ್ಸ್ ನಾನು ಮಸಾಜ್ ಮಾಡ್ಕೋತೀನಿ. ಸೊ ದ್ಯಾಟ್ ನಿಮಗೆ ಏನೇನು ಹೈಡ್ರೇಷನ್ ಬೇಕೋ ಮಕ್ಕಕ್ಕೆ ಎಲ್ಲ ಥರ ಹೈಡ್ರೇಷನು ಸಿಗುತ್ತೆ. ಸೊ ಇದು ಕಂಪ್ಲೀಟಾಗಿ ಮಸಾಜ್ ಮಾಡ್ಕೊಂಡು ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಿಗ್ತೀನಿ ನಿಮಗೆ. ಕನ್ಸಿಸ್ಟೆಂಟಾಗಿ ಏನಾದರೂ ಯಾವ ಸ್ಕಿನ್ ಕೇರ್ ಆದರೂ ನಿಮಗೆ ರಿಸಲ್ಟ್ ಬೇಕಂದರೆ ಕನ್ಸಿಸ್ಟೆನ್ಸಿ ತುಂಬ ಮುಖ್ಯ. ಡೈಲಿ ಮಾಡ್ತಾ ಹೋಗ್ತಾ ಇರಬೇಕು. ಸೊ ಇದು ಮಾಡ್ತಾ ಇದ್ರೆ ಇದು ಕಂಪ್ಲೀಟಾಗಿ ಹೊರಟೋಗ್ಬಿಡಿದೆ. ನೀವು ಮೋಸ್ಟ್ ಪ್ರಾಬ್ಲಿ ಫಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು, ಸಿಕ್ಕಾಪಟ್ಟೆ ಫುಲ್ ದಪ್ಪ ನನಗೆ ಪಿಂಪಲ್ಸ್ ಇತ್ತು. ಸೊ ಇವಾಗ ಫುಲ್ ಪಿಂಪಲ್ಸ್ ಎಲ್ಲ ಹೊರಟೋಗ್ಬಿಟ್ಟಿದೆ, ಕಂಪ್ಲೀಟ್ಲಿ ಬರೀ ಡಾರ್ಕ್ ಸ್ಪಾಟ್ಸ್ ಇದೆ ಅಷ್ಟೇ. ಸೊ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇದು ನಾನು ಡೈಲಿ ಮಾರ್ನಿಂಗ್ ಮಾಡುವಂಥದ್ದು. ಮಾರ್ನಿಂಗ್ ನೈಟ್ 2 ಹೊತ್ತು ಮಾಡ್ತೀನಿ. ಸೊ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಸೆಟಾಫಿಲ್ ಕ್ಲೆನ್ಸರ್. ಈ ಕ್ಲೆನ್ಸರು ತುಂಬ ಸೆನ್ಸಿಟಿವ್ ಸ್ಕಿನ್ಗೆ ಯೂಸ್ ಮಾಡುವಂಥದ್ದು. ಇದು ಅಂದರೆ ನನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರುವಂಥದ್ದು. ಸೊ ಇದನ್ನು ಹಚ್ಕೊಂಡು ಸೊ ಕ್ಲೆನ್ಸಿಂಗ್ ಮಾಡಾದ್ಮೇಲೆ ಈ ಥರ ಇದೆ ನನ್ನ ಮುಖ. ಸ್ವಲ್ಪ ಗ್ಲೋ ಕಾಣಿಸ್ತಿಲ್ವಾ ಗೈಸ್? ನೀವೇ ಹೇಳಿ, ಕಮೆಂಟ್ ಮಾಡಿ. ಸೊ ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾನು ಹಾಕುವಂಥದ್ದು ಈ ಒಂದು ಸಿರಮ್. ಇದು ಹೈಫನಿಂದ ಡಬಲ್ ಶಾರ್ಟ್ ರೇಡಿಯನ್ಸ್ ಲಿಫ್ಟ್ ಸಿರಮ್ ಅಂತ. ಇದು ಡಾರ್ಕ್ ಸ್ಪಾಟ್ಸ್ ಆಗಲಿ, ನಿಮಗೆ ಪಿಗ್ಮೆಂಟೇಷನ್ ಆಗಲಿ ಪ್ರತಿಯೊಂದು ಕಡಿಮೆ ಮಾಡುತ್ತೆ. ಹೇಳಬೇಕು ಅಂದರೆ ಅದು ನಾನು ಹಾನೆಸ್ಟಾಗಿ ರಿವ್ಯೂ ಹೇಳ್ತಾ ಇರೋದು. ಇದು ನಾನು ಆಲ್ಮೋಸ್ಟ್ ಇದು 2nd ಬಾಟಲ್ ನಂದು ಫುಲ್ಲು ಯೂಸ್ ಮಾಡ್ತಿರೋದು. ತುಂಬ ಚೆನ್ನಾಗಿದೆ, ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಅದು ಯಾರ್ಯಾರಿಗೆ ಜಾಸ್ತಿ ಪಿಗ್ಮೆಂಟೇಷನ್ ಇರುತ್ತೋ ಅವರಂತೂ ಟ್ರೈ ಮಾಡಲೇಬೇಕು. ಇದ್ರ ಜೊತೆಗೆ ಇನ್ನೊಂದು ಬರುತ್ತೆ ಹೈಫನಿಂದ ಇನ್ನೊಂದು ಸೀರಮ್ಮು, ಅದು ನಾನು ನೆಕ್ಸ್ಟ್ರಲ್ಲಿ ಬೇಕಾದ್ರೆ ತೋರಿಸ್ಕೊಡ್ತೀನಿ. ಇದು ಜಸ್ಟ್ ಡಾರ್ಕ್ ಸ್ಪಾಟ್ಸ್ ಆಗಲಿ ಸ್ವಲ್ಪ ಪಿಗ್ಮೆಂಟೇಷನಿಗೆ. ಇನ್ನೊಂದು ಸೀರಮ್ ಬಂದ್ಬಿಟ್ಟು ಫುಲ್ ಹೈಪರ್ ಪಿಗ್ಮೆಂಟೇಷನ್ ಯಾರಿಗಿರುತ್ತಲ್ಲ ಅವ್ರು ಅದನ್ನು ಯೂಸ್ ಮಾಡಲೇಬೇಕು. ಸೊ ದಟ್ ಸಖತ್ತಾಗಿ ವರ್ಕ್ ಆಗುತ್ತೆ ಇದು. ಸೊ ಇದು ಫುಲ್ಲು ಶೇಕ್ ಮಾಡಿ ಆವಾಗ ಆಕ್ಟಿವೇಟ್ ಆಗುತ್ತೆ. ಸೊ 3 ಪಂಪ್ಸ್ ಹಾಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡ್ಕೊಳ್ಳಿ. ಸೊ ಈ ಥರ ಗ್ಲೋ ಕೊಡುತ್ತೆ ಗೈಸ್. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈ ಒಂದು ಮಾಯಿಶ್ಚರೈಸರ್. ಇದ್ರ ಕಂಪ್ಲೀಟ್ ಯೂಸಸ್ ಆಗಲಿ ನಾನು ಕಂಪ್ಲೀಟಾಗಿ ನೈಟ್ ರೂಟೀನಲ್ಲಿ ತೋರಿಸ್ತೀನಿ. ಇವಾಗ ಟೈಮ್ ಆಗೋಗಿರೋದ್ರಿಂದ ಬೇಗ ಮಾಡಿಕೊಂಡು ಶಾಪಿಗೆ ಹೊರಡಬೇಕು. ಇಷ್ಟೇ. ಈ ಒಂದು ಸ್ಟೆಪ್ ಆದಮೇಲೆ
ನೆಕ್ಸ್ಟ್ ಸ್ಟೆಪ್, ಲಾಸ್ಟ್ ಸ್ಟೆಪ್ ಗೈಸ್. ನಾನು ಜಾಸ್ತಿ ಎಲ್ಲ ಅಷ್ಟೊಂದೆಲ್ಲ ಸ್ಕಿನ್ ಕೇರ್ ಮಾಡೋಕೆ ಹೋಗಲ್ಲ. ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸನ್ಸ್ಕ್ರೀನು. ನಾನು 2 ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಇದೊಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ, ಅದ್ರ ಜೊತೆಗೆ ಇದೊಂದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ, UV ಡಾಕ್ಸ್ ಒಂದು. ಮತ್ತು ಇದು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. ನನ್ನ ಫ್ರೆಂಡ್ ಸಕ್ಕತ್ತಾಗಿದೆ ಇದು ಮಾತ್ರ. ಫುಲ್ ಹೈಡ್ರೇಟಿಂಗ್, ಒಂಥರ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ. ಇದು ಅಷ್ಟೇ, ಬಟ್ ಇದೊಂದು ಸ್ವಲ್ಪ ಮ್ಯಾಟ್ ಫಿನಿಶು, ಇದು ಸ್ವಲ್ಪ ಗ್ಲಾಸಿ ಫಿನಿಶ್ ಕೊಡುತ್ತೆ. ಸೊ ನಾನು ಎರಡನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಬಿಟ್ಟು ಹಾಕೋತೀನಿ, ಸೊ ದ್ಯಾಟ್ ಎರಡು ಚೆನ್ನಾಗಿ ಕೊಡುತ್ತೆ. ಸೊ ಮ್ಯಾಟಲ್ಲಿ ಈ ಥರ ಬರುತ್ತೆ. ಇದು ಟೆಂಟೆಡ್ ಆಗಿರೋದ್ರಿಂದ ನೀವು ಯಾವುದೇ ಥರ ಫೌಂಡೇಶನ್ ಆಗಲಿ ಅವೆಲ್ಲ ಏನೋ ಯೂಸ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ನೀವೇ ನೋಡ್ತಿರ್ಬೋದು, ನಾನು ಮೇಕಪ್ ಆಗಲಿ ಅಥವಾ ಏನಂತಾರೆ ಸ್ಕಿನ್ ಕೇರ್ ಆಗಲಿ ಎರಡು ಒಂದೇ ಇರುತ್ತೆ ನಂದು. ಸೊ ನೋಡಿ ಗೈಸ್, ಈ ಕಡೆ ಮತ್ತು ಈ ಕಡೆ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಚೆನ್ನಾಗಿದೆ ಇದು ಮಾತ್ರ. ಆ ಹೈಫನಿಂದ ಮಾತ್ರ ಇದು ಒಂಥರ ಬ್ಲ್ಯಾಕ್ ಎಲ್ಲ ಆಗಿಬಿಟ್ಟಿದೆ. ಜಾಸ್ತಿ ಯೂಸ್ ಮಾಡ್ತೀನಿ. ಇದು ಆಚೆ ಹೋಗ್ಬೇಕಾದ್ರೆ ಮಾತ್ರ ಇದು ಸಖತ್ ಗ್ಲೋ ಕೊಡುತ್ತೆ ಗೈಸ್. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಗ್ಲೋ ಕೊಡುತ್ತೆ. ನಾನು ಇನ್ನೊಂದು ದಿವಸ ನಾನು ಮೇಕಪ್ ರೂಟೀನ್ ಮಾಡಬೇಕಾದ್ರೆ ನಿಮಗೆ ಇದನ್ನು ಹಾಕಿ ತೋರಿಸ್ತೀನಿ. ಕಂಪ್ಲೀಟ್ ಫೌಂಡೇಶನ್ ಥರನೂ ಇರುತ್ತೆ, ಸಖತ್ತಾಗಿದೆ. ಇದೊಂದು ಸಿರಮ್ ಫೌಂಡೇಶನ್, ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್ ಎಲ್ಲ ಆಲ್ಮೋಸ್ಟ್ ಎಲ್ಲದರಲ್ಲೂ ಒಂದರಲ್ಲೇ ಇರುತ್ತೆ. ಇದು ಗೋಲ್ಡನ್ ಹಾರ್ ಗ್ಲೋ ಸನ್ಸ್ಕ್ರೀನ್ PA 4+ ಇದು ಬಂದ್ಬಿಟ್ಟು. ಸೊ ಇದನ್ನು ನಾನು ನೆಕ್ಸ್ಟ್ ಸ್ಕಿನ್ ಕೇರ್ ರುಟೀನ್ ಮಾರ್ನಿಂಗ್ ಇಷ್ಟೇ ಕಂಪ್ಲೀಟಾಗಿ ಆಗಿದೆ. ಸೊ ಇನ್ನೇನು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಮಾಮೂಲಿ ಐಲೈನರ್, ಕಾಜಲ್. ಇವಾಗ ಹಚ್ತಾ ಇಲ್ಲ, ಯಾಕೆಂದ್ರೆ ಸಂಜೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು. ಅದು ಇನ್ನೊಂದು ವ್ಲಾಗಲ್ಲಿ ಬರುತ್ತೆ, ಅದನ್ನ ನೋಡಿ. ಇವತ್ತು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಅದಕ್ಕೆ ಕಂಪ್ಲೀಟಾಗಿ ರೆಡಿಯಾಗಿ ಹೋಗ್ತೀನಿ. ಆವಾಗ ನಾನು ಐಲೈನರ್ ಆಗಲಿ ಕಾಜಲ್ ಆಗಲಿ ಅವಾಗೆಲ್ಲ ಅಪ್ಲೈ ಮಾಡ್ತೀನಿ, ಅದ್ರದ್ದು ತೋರಿಸ್ತೀನಿ. ಸೊ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮಗೆ ಈ ಒಂದು ಲಿಪ್ ಬಾಮ್. ಇದಂತೂ ನೀವು ಬೆಳಗ್ಗೆ ಹಾಕಿದ್ರೆ ಕಂಪ್ಲೀಟ್ ರಾತ್ರಿವರೆಗೂ ಹಿಂಗೆ ಇರುತ್ತೆ. ಆ ಒರಿಫ್ಲೇಮಿಂದು ಸ್ಮೆಲ್ ಮಾತ್ರ ಸಕ್ಕತ್ತಾಗಿದ್ದು. ಬ್ಲ್ಯಾಕ್ ಬೆರಿನೋ ಯಾವುದೋ ಟೆಂಡರ್ ಓರೆ ಅಂತ ಯಾವುದೋ ಒಂದು ಶೇಡ್ ಅಂತಿದ್ದೀನಿ, ಫ್ಲೇವರು ಸಕ್ಕತ್ತಾಗಿದೆ. ಬ್ಲ್ಯಾಕ್ ಬೆರಿ ಅನ್ಸುತ್ತೆ, ಬ್ಲ್ಯಾಕ್ ಬೆರಿ ತುಂಬ ಚೆನ್ನಾಗಿದೆ. ಸೊ ಇದನ್ನು ನೋಡಿ. ಸೊ ರಾತ್ರಿ ಸಿಗ್ತೀನಿ ಗೈಸ್ ಕಂಪ್ಲೀಟಾಗಿ. ಇವಾಗ ಶಾಪಿಗೆ ಹೋಗಿ ನಿಮಗೆ ಇನ್ನೊಂದು ವ್ಲಾಗಲ್ಲಿ ಬರುತ್ತೆ ದೇವಸ್ಥಾನದ್ದು, ಸಾಯಿಬಾಬಾ ಟೆಂಪಲ್ ನಮ್ಮ ಊರಲ್ಲಿ ಎಷ್ಟು ಚೆನ್ನಾಗಿ ನಡೆಯುತ್ತೆ ಅಂತ. ಸೊ ಅದನ್ನು ತೋರಿಸ್ತೀನಿ. ಸೊ ಮತ್ತೆ ರಾತ್ರಿ ಸಿಗ್ತೀನಿ. ಬಾಯ್. ಸೊ ಇವಾಗಷ್ಟೇ ನಾನು ಮನೆಗೆ ಬಂದು ಊಟ ಎಲ್ಲ ಮಾಡಿ ಇವಾಗ ರಾತ್ರಿ ಆಗಿದೆ ಗೈಸ್. ಸೊ ರಾತ್ರಿ ನಾನು ಏನೇನು ಹಾಕ್ಕೊತೀನಿ ಅಂತ ನಾನು ನಿಮಗೆ ಬೆಳಗ್ಗೆ ಹೇಳಿದ್ದೆ, ರಾತ್ರಿ ಏನೇನು ತೋರಿಸ್ತೀನಿ. ಸೊ ಇವಾಗ ತೋರಿಸ್ತಾ ಇದ್ದೀನಿ ಏನೇನು ಹಾಕೋತೀನಿ ನೋಡಿ. ಎಷ್ಟು ಅಂದರೆ ನಾನು ಬೆಳಗ್ಗೆ ನೀವು ನೋಡಿರ್ಬೋದು ಎಷ್ಟು ಸ್ವಲ್ಪ ಆಲ್ಮೋಸ್ಟ್ ಕ್ಲಿಯರ್ ಆಗಿತ್ತು. ಏನಂದರೆ ಈ ಪಿಂಪಲ್ಸ್ ಎಲ್ಲ ನನಗೆ ಬರೋದೇನೆ ಆಚೆ ತಿಂದರೆ ಅಷ್ಟೆ. ಇವಾಗ ಇದೇ ನಾನು 3 to 4 ಡೇಸ್ ಬಿಡ್ತೀನಿ ಕಂಪ್ಲೀಟಾಗಿ. ಆಚೆ ಎಲ್ಲ ಒಂಚೂರು ಏನೂ ತಿನ್ನಲ್ಲ ಗೈಸ್, ಕಂಪ್ಲೀಟಾಗಿ ಬಿಡ್ತೀನಿ. ಬರ್ತೀನಿ ಇನ್ನೊಂದ್ಸರಿ ತೋರಿಸ್ತೀನಿ ನೋಡಿ. ನನ್ನ ಮಗ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗೋಗಿರುತ್ತೆ ನೋಡಿ. ಇವಾಗ ಇಲ್ಲೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಯಾಕೆಂದರೆ ಮೇಯ್ನ್ಲಿ ನನಗೆ ಸ್ವೀಟ್ ತಿಂದರೆ ಆಗಲ್ಲ. ಸ್ವೀಟು, ಕೇಕು ನಾನು ನೋಡಿದ್ರೆ ಬರೀ ಜಾಸ್ತಿ ಅದನ್ನೇ ತಿನ್ನೋದು. ಸೊ ನಿಮಗೆ ಗೊತ್ತಿರುತ್ತೆ, ನಾನು ಆಲ್ಮೋಸ್ಟ್ ಡೈಲಿ ಅಲ್ಲ, ಆಲ್ಮೋಸ್ಟು ಐಲೈನರು ಮತ್ತು ಕಾಜಲ್ ನಾನಂತೂ 100% ಹಾಕ್ತೀನಿ. ಅದನ್ನು ಬಿಟ್ಟು ಬೇರೆ ಏನೋ ಹಾಕಲ್ಲ. ಸೊ ಇವಾಗ ನಂದು ನೈಟ್ ಸ್ಕಿನ್ ಕೇರ್ ರುಟೀನ್. ಸೊ ಎಷ್ಟೊಂದು ಜನ ಕೇಳಿದ್ರಿ ನನಗೆ ಕಮೆಂಟ್ಸಲ್ಲಿ, ನಿಂದು ಯಾವ ಕಲರ್ ಐಸು? ನಂದು ಬ್ರೌನ್ ಕಲರ್ ಗೈಸ್, ಬ್ರೌನ್. ಸೊ ಎಲ್ಲರಿಗೂ ಇಷ್ಟ, ಆಲ್ಮೋಸ್ಟ್ ಎಷ್ಟೊಂದು ಜನಕ್ಕೆ ಇಷ್ಟ ಆಗುತ್ತೆ ನಂದು ಐಸ್ ಕಲರ್ ಬ್ರೌನ್. ಎಷ್ಟೊಂದು ಜನ ಕೇಳ್ತಾರೆ ಯಾವ ಕಲರ್ ನೀನು ಲೆನ್ಸ್ ಹಾಕ್ತೀಯಾ ದಿನ ಲೆನ್ಸ್ ಹಾಕೋಕ್ಕಾಗತ್ತಾ ಹೇಳಿ? ನೀವು ಎಷ್ಟೊಂದು ವೀಡಿಯೋಸಲ್ಲಿ ನೋಡ್ತೀರ, ದಿನ ಲೆನ್ಸ್ ಹಾಕೋಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ಇವಾಗ ನೈಟ್ ಸ್ಕಿನ್ ಕೇರ್ ರುಟೀನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ತೋರಿಸ್ತೀನಿ. ಸೊ ಫಸ್ಟ್ ಸ್ಟೆಪ್ಪು ಏನಿಲ್ಲ, ಕಂಪ್ಲೀಟಾಗೆ ನಾನು ಮನೆಗೆ ಬಂದಮೇಲೆ ಊಟ ಮಾಡಿ ಎಲ್ಲ ಆದಮೇಲೆ ರಾತ್ರಿ ಮಲ್ಕೊಳ್ಬೇಕಾದ್ರೆ ನಾನು ಸ್ಕಿನ್ ಕೇರ್ ಮಾಡೋದು. ಸೊ ಫಸ್ಟ್ ಸ್ಟೆಪ್ಪು ಇದು ವೈಪ್ಸ್. ಇದು ಅಪೋಲೋಲ್ಲಿ ತೊಗೊಂಡಿದ್ದು ನಾನು. ಅಪೋಲೋಲ್ಲಿ ನಿಮಗೆ 100 ರೂಪೀಸಿಗೆ 2 ಸಿಗುತ್ತೆ. ನಾವು ಪ್ರತಿ ಸರಿ ಇದನ್ನೇ ತೊಗೊಳ್ಳೋದು. ಇದನ್ನು ರಿಮೂವರ್ ಆಗಿ ನಾವು ಯೂಸ್ ಮಾಡ್ತೀವಿ.
ನಾನು ನನ್ನ ತಂಗಿ ಒಂದು ತಗೋತೀವಿ. ನಾನು ಹೋದಾಗ ಆಫರ್ ಇರುತ್ತೆ ಗೈಸ್, ಅದು ಯಾವಾಗ್ಲೂ 100 ರೂಪೀಸಿಗೆ 2 ಕೊಡ್ತಾರೆ. ನಾನು ಹೋದಾಗ ನಾನು 2 ತೊಗೊಂಬಂದಿರ್ತೀನಿ. ಸೊ ಅವಳಿಗೆ ಒಂದು ನಾನೊಂದು ಯೂಸ್ ಮಾಡ್ತೀವಿ. ಅವಳು ಹೋದಾಗ 2 ತೊಗೊಂಬಂದಿರ್ತಾಳೆ, ನನಗೊಂದು ಅವಳೊಂದು ಕೊಡ್ತಾಳೆ. ಸೊ ಇದು ಫಸ್ಟ್ ಸ್ಟೆಪ್ ನಮ್ಮದು ಬಂದು ಕಂಪ್ಲೀಟ್ಲಿ ರಿಮೂವ್ ಮಾಡೋದು. ಸೊ ಅದು ನೀಟಾಗಿ ರಿಮೂವ್ ಮಾಡಬೇಕು, ಯಾಕೆಂದರೆ ಕಂಪ್ಲೀಟಾಗಿ ಒಳಗಡೆ ಎಲ್ಲ ಬ್ಲ್ಯಾಕ್ ಅದು ಐಲೈನರ್ ಅಥವಾ ಈ ಕಾಜಲ್ ಇರುತ್ತಲ್ಲ ಅದೆಲ್ಲ ಒಳಗಡೆ ಐಸ್ ಒಳಗಡೆ ಎಲ್ಲ ಹೋಗ್ಬಾರ್ದು. ಸೊ ಅದನ್ನು ಕ್ಲೀನಾಗಿ ರಿಮೂವ್ ಮಾಡಬೇಕು ನೀವು. ಸೊ ಫಸ್ಟ್ ಸ್ಟೆಪ್ಪು ಇದು, ನಾನು ಡೈಲಿ ರಿಮೂವ್ ಮಾಡ್ತೀನಿ. ಇದೇನು ಆಲೋವೆರಾ ನಿಂಬೆಹಣ್ಣಿಂದು ಬೇಸ್, ಆಲೋವೆರಾದು ಬರುತ್ತೆ, ಆಲೋವೆರಾದು ನಿಂಬೆಹಣ್ಣಿಂದು ಇವೆಲ್ಲ ಏನೋ ಹಾರ್ಶ್ ಕೆಮಿಕಲ್ಸಿಂದ ಎಲ್ಲ ಏನೂ ಮಾಡಿರಲ್ಲ. ಸೊ ಯೂಸ್ ಮಾಡೋದು ಸೇಫ್ ಇರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ನನಗೆ ಲಿಟ್ರಲಿ ಒಂದು ತೆಗಿಯೋದಕ್ಕೇ ತುಂಬ ಒತ್ತಬೇಕು, ಯಾಕಂದರೆ ನೀಟಾಗೆ ನಿಧಾನಕ್ಕೆ ದಿವಸ ತೆಗಿತೀನಿ ಗೈಸ್. ಒಂದೊಂದು ದಿವಸ ಅಂತೂ ಫುಲ್ ನಿದ್ದೆ ಬಂದ್ಬಿಟ್ಟಿರುತ್ತಾ, ನಾನು ಏನೂ ತೆಗಿಯೋದೇ ಇಲ್ಲ, ಹಂಗೆ ಹೋಗಿ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಆಲ್ಮೋಸ್ಟ್ ಡೈಲಿ ನಾನು ಸ್ಕಿನ್ ಕೇರ್ ರೂಟೀನ್ ಅಂತೂ ಮಾಡ್ತೀನಿ, ಅದನ್ನ ಮಾತ್ರ ಮಿಸ್ ಮಾಡಲ್ಲ. ಅದಕ್ಕೆ ಒಂಚೂರಾದ್ರೂ ನೋಡಕ್ಕೆ ಒಂಚೂರು ಚೆನ್ನಾಗಿದ್ದೀನಿ ಅಂತಲ್ಲ, ಏನೋ ಒಂಚೂರು ನೋಡೋಂಗಾದ್ರೂ ಇದ್ದೀನಿ. ಏನೋ ಮಾಡೋದಿಲ್ಲ, ಸುಮ್ಮನೆ ಏನೇನೋ ಮಾಡಿಬಿಟ್ಟಿದ್ರೆ ಏನೂ ಇರ್ತಿರಲಿಲ್ಲ, ಒಳ್ಳೆ ತಿಕ್ಕಲ್ ಥರ ಇರ್ತಿದ್ದೆ ನಾನು. ನನ್ನ ತಂಗಿ ಅಂತೂ ಅದು ಎಷ್ಟು ಸರಿ ಬೈದಿದ್ದಾಳೋ ನನಗೆ, ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಅಮ್ಮ ತಾಯಿ ಈ ಥರ ಇರಬೇಡ ಅಂತ. ನಾನು ಹಂಗೆ ಸ್ವಲ್ಪ ತಿಕ್ಕಲ್ ಥರ ಇದ್ಬಿಡ್ತೀನಿ. ಸೊ ಕ್ಲೆನ್ಸರ್ಗಿಂತ ಮುಂಚೆ ಫಸ್ಟ್ ಡ್ರೆಸ್ ಚೇಂಜ್ ಮಾಡಬೇಕು. ಮನೆಗೆ ರಾತ್ರಿ ನೈಟ್ ಡ್ರೆಸ್ ಹಾಕ್ಕೊಂಡು ಆಮೇಲೆ ಕೂದಲು ಕಟ್ಕೊಂಡು ನೀಟಾಗೆ ಆಮೇಲೆ ಕ್ಲೆನ್ಸರ್. ಯಾವತ್ತಿದ್ರೂ ಜಾಸ್ತಿ ಕೂದಲಿಗೆಲ್ಲ ಜಾಸ್ತಿ ನೀರೆಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಜಾಸ್ತಿ ಡ್ರೈ ಆಗಿಬಿಡುತ್ತೆ. ಜಾಸ್ತಿ ನೀವು ದಿವಸ ನೀರು ಹಾಕ್ದಷ್ಟು ತುಂಬ ಡ್ರೈ ಆಗಿಬಿಡುತ್ತೆ. ಸೊ ನೀಟಾಗಿ ಕೂದಲು ಕಟ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ. ಸೊ ಇವಾಗ ರಪ್ ಅಂತ ನಾನು ಚೇಂಜ್ ಮಾಡಿಕೊಂಡು ಕಂಪ್ಲೀಟಾಗಿ ನಾನು ನೈಟ್ ಡ್ರೆಸ್ ಹಾಕೊಂಬಂದಿದ್ದೀನಿ. ಸೊ ಇವಾಗ ನೆಕ್ಸ್ಟು ಒಂದು ರಬ್ಬರ್ ಬ್ಯಾಂಡ್ ತೊಗೊಂಡು ಕಂಪ್ಲೀಟಾಗಿ ಕಟ್ಕೊಳ್ಬೇಕು. ಸೊ ಒಂಚೂರು ಬಿಡಬಾರ್ದು, ಕಟ್ಕೊಂಡು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇದನ್ನು ನಾನು ವಾಶ್ರೂಮ್ ಒಳಗಡೆ ಮಾಡ್ಕೊತೀನಿ. ಸುಮ್ಮನೆ ಓಡಿಸೋದಕ್ಕೋಸ್ಕರ ನಾನು ಇಲ್ಲೇ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮಗೆ ಕ್ಲೆನ್ಸರ್. ಇದು ನಂಗೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ದು. ಒಂದ್ಸರಿ ಏನೋ ಆಗ್ಬಿಟ್ಟಿತ್ತು ಕಂಪ್ಲೀಟಾಗಿ ಸ್ಕಿನ್ಗೆ. ಸೊ ಅವಾಗ ಸೆನ್ಸಿಟಿವ್ ಸ್ಕಿನ್ ಅಂತ ನನಗೆ ಸೆಟಾಫಿಲ್ ಜೆಂಟಲ್ ಕ್ಲೆನ್ಸರ್ ಹೇಳಿದರು. ಸೊ ನಾನು ಇದನ್ನೇ ಯೂಸ್ ಮಾಡೋದು. ಅದು ಒಂದು 2 ಪಂಪ್ಸ್ ಅಷ್ಟೇ. ನಾನು ಎಲ್ಲ ಸ್ಟೆಪ್ನು ಆ್ಯಕ್ಚುಲಿ ಫುಲ್ ನಿಧಾನಕ್ಕೆ ಮಾಡ್ತೀನಿ. ಊಟ ತಿನ್ನೋದ್ರಲ್ಲೆಲ್ಲ ತುಂಬ ಫಾಸ್ಟು. ಆ್ಯಕ್ಚುಲಿ ಅದನ್ನು ಫಸ್ಟು ತಪ್ಪು ಮಾಡ್ತಿರೋದು ನಾನು. ಊಟ ತಿನ್ನೋದ್ರಲ್ಲೆಲ್ಲ ನಿಧಾನಕ್ಕೆ ತಿನ್ನಬೇಕು ಗೈಸ್. ಯಾವತ್ತಿದ್ರೂ ಊಟ ಮಾತ್ರ ನಿಧಾನಕ್ಕೆ ತಿನ್ನಬೇಕು. ಬೇರೆ ಎಲ್ಲ ಸ್ಕಿನ್ ಕೇರ್ ಕೂಡ ಎಲ್ಲ ಅಷ್ಟೇ ನಿಧಾನಕ್ಕೆ ಮಾಡ್ಕೊಳ್ಬೇಕು. ಪ್ರತಿ ಒಂದು ಪಾರ್ಟ್ ಇನ್ ದ ಸೆನ್ಸ್ ನಿಮ್ಮ ಐಸ್ ಆಗಲಿ ನಿಮ್ಮದು ಏನೇನು ಇರುತ್ತೋ ಎಲ್ಲ ಒಂಚೂರು ನೀರು ಹಾಕ್ಕೊಳ್ಳಿ ಅವಾಗವಾಗ. ಇದರಲ್ಲಿ ಕಂಪ್ಲೀಟಾಗಿ ನೊರೆ ಥರ ಎಲ್ಲ ಏನೂ ಫಾರ್ಮ್ ಆಗಲ್ಲ. ಇದು ಇರೋದೇ ಹಂಗೆ ನೊರೆ ಅಂದರೆ ಸೋಪ್ ಹಚ್ಕೊಂಡಾಗ ಹೆಂಗೆ ಬರುತ್ತಲ್ಲ ನೊರೆ ಆ ಥರ ಎಲ್ಲ ಬರಲ್ಲ. ಇದು ಜಸ್ಟ್ ಈ ಥರ ಅಷ್ಟೇ. ನಾನು ಈ ಥರ ಒಂದು 5 ಮಿನಿಟ್ಸ್ ಕಂಪ್ಲೀಟಾಗಿ 5 ಮಿನಿಟ್ಸ್ ಮಾಡ್ತೀನಿ. ಇದಂತನಾದರೂ ಆಗಲಿ ಅಂತ ಎಲ್ಲ ಪ್ರತಿಯೊಂದೂ ಅಷ್ಟೇ. ಇವಾಗ ನೆಕ್ಸ್ಟ್ ನಾನು ಏನೇನು ಕೇರ್ ಮಾಡ್ತೀನಲ್ಲ ನಿಮಗೆ ತೋರಿಸ್ತೀನಿ. ಅವೂ ಅಷ್ಟೇ ಎಲ್ಲ ಆಲ್ಮೋಸ್ಟ್ 2 to 3 ಮಿನಿಟ್ಸ್ವರೆಗೂ ನಾನು ಮಾಡ್ತಾನೆ ಇರ್ತೀನಿ. ಸೊ ಅವಾಗ ಕ್ಲೀನಾಗಿ ಅಬ್ಸರ್ವ್ ಆಗುತ್ತೆ ನಿಮ್ಮ ಸ್ಕಿನ್ನಿಗೆ. ಸೊ ಇದು ಮಾಡ್ಕೊಂಡು ಸಿಗ್ತೇನೆ ನಿಮಗೆ. ಒರೆಸ್ಕೊಂಡು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇದು ರೈಸ್ ಅಂದರೆ ಇವಾಗ ಅನ್ನ ಅದು ಎಲ್ಲ ತೊಳೆದಿರ್ತೀವಲ್ಲ, ಆ ತೊಳೆದಿರೋ ಅನ್ನದ್ದು
ನೀರನ್ನ ನಾನು ಕ್ಯೂಬ್ಸ್ ಆಗಿ ಮಾಡ್ತೀನಿ. ಸೊ ಇದು ರೈಸ್ ವಾಟರ್ ಕ್ಯೂಬ್ಸು. ಸುಮ್ಮನೆ ಒಂದು 5 ಮಿನಿಟ್ಸ್ ಹಂಗೆ ಡೈಲಿ ನೈಟ್ ಮತ್ತು ಡೈಲಿ ಬೆಳಗ್ಗೆ. ನಿಮಗೆ ಬೆಳಗ್ಗೆನೂ ತೋರಿಸಿದ್ದೆ ನಾನು, ಅದು ಬೆಳಗ್ಗೆ. ಸೊ ಅಷ್ಟೇ, ಕಂಪ್ಲೀಟಾಗಿ ಒಂದು 5 to 7 ಮಿನಿಟ್ಸ್ ಕಂಪ್ಲೀಟ್ ಆಗಿ. ನಾನು ಮುಂಚೆ ಎಲ್ಲ 5 ಸ್ಟೆಪ್ ಸ್ಕಿನ್ ಕೇರು ಆ ಥರ ಎಲ್ಲ ಮಾಡ್ತಿದ್ದೆ. 5 ಸ್ಟೆಪ್ ಸ್ಕಿನ್ ಕೇರ್ ಅಂದರೆ ಫಸ್ಟು ಟೋನರ್ ಬರುತ್ತೆ, ಅದು ಕ್ಲೆನ್ಸರ್ ಆದಮೇಲೆ ಟೋನರ್ ಆದಮೇಲೆ ಅಂಡರ್ ಐ ಕ್ರೀಮ್ ಆದಮೇಲೆ ಸಿರಮ್ ಆದಮೇಲೆ ಮಾಯಿಶ್ಚರೈಸರು, ನೈಟ್ ಕ್ರೀಮು, ಆ ಥರ ಎಲ್ಲ ಏನೇನೋ ಯೂಸ್ ಮಾಡ್ತಾ ಇದ್ದೆ ಅವಾಗ. ಆ್ಯಕ್ಚುಲಿ ಅವಾಗೆಲ್ಲ ತುಂಬ ಚೆನ್ನಾಗಾಗಿತ್ತು ನನ್ನ ಮುಖ. ಅದು ಬಿಟ್ಟಾದ್ಮೇಲೆ ಸ್ವಲ್ಪ ಹಾಳಾಗೋಯ್ತು ಮುಖ. ಇವಾಗ ಅದನ್ನೇ ನಾನು ವಾಪಸ್ ಮಾಡಕ್ಕೆ ಹೋದ್ರೆ ಚೆನ್ನಾಗಾಗ್ತಿಲ್ಲ ನನ್ನ ಮುಖ ಕಂಪ್ಲೀಟಾಗಿ. ಅದು ಅವಾಗ ಸೆಟ್ ಆಗಿತ್ತು, ಬಟ್ ಇವಾಗ ಏನಾಗಿದೆ ಗೊತ್ತಿಲ್ಲ, ಸೆಟ್ ಆಗ್ತಿಲ್ಲ. ಫುಲ್ ಪಿಂಪಲ್ಸ್ ಆಗೋದಾಗ್ಲಿ ಏನೇನೋ ಆಗ್ತಾ ಇದೆ ನಂದು ಮುಖಕ್ಕೆ. ಸೊ ಅದನ್ನ ಬಿಟ್ಬಿಟ್ಟೆ. ಈಗ ಸದ್ಯಕ್ಕೆ ನಾನು 2 ಸ್ಟೆಪ್ ಸ್ಕಿನ್ ಕೇರ್ ಅಷ್ಟೇ, 3 ಸ್ಟೆಪ್, ಅದ್ರ ಜೊತೆ ಒಂದು ಕ್ಲೆನ್ಸರ್ ನೆಕ್ಸ್ಟ್ ಹೇಳ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇದು, ಈ ಒಂದು ಸಿರಮ್. ಈ ಸಿರಮ್ಮು ನಾನು ಹೈಫನ್ನಿಂದ ತಗೊಂಡಿದ್ದು, ಡಬಲ್ ಶಾಟ್ ರೇಡಿಯನ್ಸ್ ಲೆಫ್ಟ್ ಸಿರಮ್ ಅಂತ. ಇದನ್ನ ನೀಟಾಗಿ, ಇದು ನೋಡಿ ಗೈಸ್, ಈ ಥರ ಇರುತ್ತೆ. ಸೊ ಇದನ್ನ ನೀಟಾಗಿ ಶೇಕ್ ಮಾಡಿದ್ರೆ ಒಂದೇ ಆಗ್ಬಿಡುತ್ತೆ, ಮೇಲ್ಗಡೆ ಆಯಿಲ್ ಕೆಳಗಡೆ ವಾಟರು. ಸೊ ಈ ಥರ ಶೇಕ್ ಮಾಡಿದ್ರೆ ಈ ಥರ ಆಗ್ಬಿಡುತ್ತೆ, ಅವಾಗ ಆಕ್ಟಿವೇಟ್ ಆಗಿದೆ ಅಂತ. ಸೊ 10 to 15 ಸೆಕೆಂಡ್ಸ್ ಈ ಥರ ಶೇಕ್ ಮಾಡಿ ಆಮೇಲೆ ನೀವು ಅಪ್ಲೈ ಮಾಡಬೇಕು. ನೋಡಿ, ನಾನೇನು ಸ್ಕಿನ್ ಕೇರ್ ಎಲ್ಲ ತೋರಿಸಲ್ಲ ಅಂದರೆ ಜನರಿಗೆ ಈ ಥರ ಟಿಕ್ಲ್ ಥರ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ದಯವಿಟ್ಟು ನಕ್ಬಿಡಿ ಗೈಸ್. ಸೊ ಈ ಥರ ಇದನ್ನು ಅಷ್ಟೇ ಸ್ವಲ್ಪ ನೀವು ಏನಂತಾರ ಮಸಾಜ್ ಮಾಡ್ಬೇಕು ಇದನ್ನ ಹಾಕಿದ್ಮೇಲೆ. ಸೊ ಇದು ನೀಟಾಗಿ ಮಸಾಜ್ ಮಾಡಿ ಆಮೇಲೆ ಸಿಗ್ತೀನಿ. ಸೊ ಈ ಸ್ಟೆಪ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಮಾಯಿಶ್ಚರೈಸರ್. ನಾನು ಆ ಮಾಯಿಶ್ಚರೈಸರ್ನ ನಾನು ಸೆಟಾಫಿಲ್ ಯೂಸ್ ಮಾಡ್ತೀನಿ. ಸೆಟಾಫಿಲ್ ಒಂಥರ ಇವಾಗ ಇಡಿಸ್ಬಿಟ್ಟಿದೆ ನಂದು, ಬೇರೆ ಯಾವ ಯೂಸ್ ಮಾಡಿದ್ರು ಮತ್ತೆ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್. ಸೊ ಆ ಸ್ಟೆಪ್ ಆದಮೇಲೆ ಮಾಯಿಶ್ಚರೈಸರ್ ಹಚ್ಕೊತೀನಿ. ಮಾಯಿಶ್ಚರೈಸರ್ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಮೇಜರ್ ಆಗಿ ಸ್ಕಿನ್ ಕೇರ್ ಅನ್ನೋದು ಅಂತ ಏನಂದ್ರೆ ಇದು, ನಾನು ಈ ಒಂದು ಟ್ಯಾಬ್ಲೆಟ್ ಅಂತ ಹೇಳಲ್ಲ ಗೈಸ್. ಇದನ್ನ ಯಾರುನು, ಇದನ್ನ ವಿಟಮಿನ್ ಸಿ ಮಾತ್ರೆ ಅಲ್ಲ, ಅದೇ ಈ ತರ ಬರುತ್ತೆ ವೈಟಮಿನ್ ಸಿ ಮಾತ್ರೆ. ಎಲ್ಲ ಅಂಗಡಿಲೂ ಸಿಗುತ್ತೆ, ಇದು ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ. ಏನ್ ತುಂಬಾ ಕೆಟ್ಟದಂತ ಅಲ್ಲ, ಸಿಕ್ಕಾಪಟ್ಟೆ ಒಳ್ಳೇದು. ವೈಟಮಿನ್ ಸಿ ಡೈರೆಕ್ಟ್ ಆಗಿ ನಮಗೆ ಬಾಡಿಗೆ ಸಿಗುತ್ತೆ. ಸೊ ಇದನ್ನ ಡೈಲಿ, ಇದನ್ನ ಮಾರ್ನಿಂಗ್ ಒಂದು ನೈಟ್ ಒಂದು ಇದನ್ನ ತಿಂದು ಮಲ್ಕೊತೀನಿ. ಸೊ ದ್ಯಾಟ್ ನಿಮ್ ಮಖಕ್ಕಂತಾನೆ ಅಲ್ಲ, ಕಂಪ್ಲೀಟ್ಲಿ ಬಾಡಿಗೆ ನಿಮಗೆ ವೈಟಮಿನ್ ಸಿ ಎಷ್ಟು ಮುಖ್ಯ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ಅದು ಹೆಲ್ಪ್ ಮಾಡುತ್ತೆ. ಆಮೇಲೆ ಮಾಯಿಶ್ಚರಿಂದ ಹೆಲ್ಪ್ ಮಾಡುತ್ತೆ ನಿಮಗೆ. ಇದರಲ್ಲಿ ಒಂದೇ ಫ್ಲೇವರ್, ನಾನೀಗ ಸಿಕ್ಕಿರೋದು ಒಂದೇ ಫ್ಲೇವರ್. ಯಾವಾಗಿದ್ರು ಇದು ಕಿತ್ಲೆ, ಆರೆಂಜ್ ಫ್ಲೇವರ್, ಅದು ಒಂದೇ ಸಿಕ್ಕಿರೋದು ನನಗೆ. ಸಕ್ಕತ್ತಾಗಿರುತ್ತೆ, ಟೇಸ್ಟು ಸಕ್ಕತ್ತಾಗಿರುತ್ತೆ. ಸೊ ನೀವೇನಾರು ಡಯಟ್ ಮಾಡ್ತಿದ್ದು, ಏನಾರ ಕ್ರೇವ್ ಮಾಡ್ತಾ ಇದ್ರೆ ಸ್ವೀಟಿಗೆ, ನೀವು ಇದನ್ನು ತಿನ್ಬೋದು, ಸಖತ್ ಒಳ್ಳೇದು. ಸೊ ಅಷ್ಟೇ ಗೈಸ್, ಇದಾಗಿರುತ್ತೆ ನಂದು ಸ್ಕಿನ್ ಕೇರ್ ರೂಟೀನ್ ಕಂಪ್ಲೀಟ್ಲಿ, ಮಾರ್ನಿಂಗ್ ಮತ್ತು ರಾತ್ರಿದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ಏನಾರ ನಿಮಗೆ ಟಿಪ್ಸ್ ಆಗಲಿ, ಬೇರೆ ಏನಾರ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಏನಾರು ಕಮೆಂಟ್ ಮಾಡಿ. ಸೊ ದ್ಯಾಟ್ ನಾನು ಆದಷ್ಟು ತೋರಿಸ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ನೈಟ್ ಗೈಸ್. ಲೈಕ್, ಶೇರ್ ಆ್ಯಂಡ್ ಸಪೋರ್ಟ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.